सूरयः तेजो वायुमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलम् सुखमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ಹಿಂದೆ ಆದಂತಹ ಪಾಠವನ್ನ ನಾವು ಸ್ವಲ್ಪ ಗಮನಿಸಿದ್ದೇವೆ. ನಮ್ಮೆಲ್ಲರ ಪ್ರಶ್ನೆಯನ್ನ ಧರ್ಮರಾಜ ಅಲ್ಲಿರುವಂತಹ ಋಷಿಗಳಿಗೆ ಏನು ಮಾಡಿದ್ದಾನೋ ರಾಜಸೂಯ ಯಾಗದ ಸಂದರ್ಭದಲ್ಲಿ ಆ ಪ್ರಶ್ನೆಯನ್ನ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳುವ ಮುಖಾಂತರವಾಗಿ ಪರೀಕ್ಷಿತ ರಾಜನ ಪ್ರಶ್ನೆ ಏನಿತ್ತೋ ಅದಕ್ಕೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಈ ಕಥೆಗೆ ಉತ್ತರವನ್ನ ಕೊಡ್ತಾನೆ ನರಸಿಂಹಾವತಾರದ ಕಥೆಯನ್ನ ಕೇಳಲಿಕ್ಕೆ ಬೇಕಾದಂತಹ ಪೂರ್ವ ಪೀಠಿಕೆಯನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಒಟ್ಟಾರೆ ಅವರೆಲ್ಲ ದ್ವೇಷದಿಂದಾಗಿ ಮೋಕ್ಷವನ್ನು ಪಡೆದಿದ್ದಾರೆ ಅಂತಾದ್ರೆ ನಾವೆಲ್ಲ ಭಕ್ತಿಯನ್ನು ಮಾಡಬೇಕಾದ ಅನಿವಾರ್ಯತೆ ಏನಿದೆ? ಭಕ್ತಿ ಇಲ್ಲದೆ ಇದ್ರೂ ಕೂಡ ಸುಖವಾಗಿ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯವಲ್ವೇ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರವನ್ನ ಇಲ್ಲಿ ನಾರದರು ಕೊಡ್ತಾ ಇದ್ದಾರೆ. ನಾರದರು ಎಲ್ಲರ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ನಮ್ಮ ಪ್ರಶ್ನೆಗೂ ಪರೀಕ್ಷಿತ ರಾಜನ ಪ್ರಶ್ನೆಗೂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಶ್ರೀ ಶುಕ ಗುರುಗಳೇ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳೇ. ರಾಜ್ಞಸ್ತದ್ವಚ ತುಷ್ಟ ಪ್ರಾಹ ತಮಾಹ. ಧರ್ಮರಾಜ ಎಲ್ಲರಿಗೂ ಕಷ್ಟ ಇದೆನಾ ಕೇಳಿಸೋದು? ಇಲ್ಲ ಈಗ ಸರಿ ಹೋಗಿ ಈಗ ಕೇಳಿಸ್ತಾ ಸರಿ ಕೇಳಿಸ್ತಾ ಇದೆ ಗುರು. ಒಂದೇ ನಿಮಿಷ ತಾಳಿ. ಹಾಗಾದ್ರೆ ಒಮ್ಮೆ ಲಾಗ್ ಔಟ್ ಆಗಿಲ್ಲ. ಒಟ್ಟಾರೆ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ನಾರದರು ಹೇಳ್ತಾ ಇದ್ದಾರೆ. ನಿಂದನಸ್ತವ ಸತ್ಕಾರ ನ್ಯಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋ ರಾಜನ್ ಅವಿವೇಕೇನ ಕಲ್ಪಿತಂ.
ದೊಡ್ಡ ವೇದಾಂತದ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೊಡ್ಡ ಸಂದೇಶ ಇದು. ನಮಗೆ ಬಹಳ ದುಃಖವಾಗತ್ತೆ ಯಾರಾದ್ರೂ ನಿಂದನೆ ಮಾಡಿದರೆ, ಯಾರಾದ್ರೂ ನಮ್ಮ ಬಗ್ಗೆ ಮಾತನಾಡಿಕೊಂಡ್ರೆ ಬಹಳ ದುಃಖವಾಗತ್ತೆ. ಯಾಕೆ? ಈಗ ಚಿಕ್ಕ ಮಕ್ಕಳೆಲ್ಲ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ, ಅದರಲ್ಲಿ ಇದರಲ್ಲಿ ಹೋಗ್ತಾ ಇರ್ತಾರೆ. ಅವ್ರು ಹತ್ತಿದಂತಹ ಬಸ್ಸುಗಳನ್ನು, ಟ್ರೈನ್ಗಳನ್ನು, ಅಯ್ಯೋ ನೀವು ಹತ್ತಿದ ಬಸ್ ತುಂಬಾ ಹೊಳೆಯಾಗಿದೆ, ಚಿಕ್ಕದಾಗಿದೆ, ನಮ್ ಬಸ್ ನೋಡಿ ನಿನ್ನೆಕ್ಕಿಂತ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತ ಹೇಳಿದರೆ ಅವ್ರಿಗೆ ಬಹಳ ಸಿಟ್ಟು ಬರುತ್ತೆ. ಅಯ್ಯೋ ನಮ್ ಬಸ್ ಆ ತರ ಇಲ್ಲಲ್ಲ ಅಂತ ದುಃಖ ಪಡ್ತಾರೆ. ವಸ್ತುತಃ ಎರಡೂ ಬಸ್ಸು ಒಂದೇ ಊರಿಗೆ ಹೋಗತ್ತೆ, ಒಂದೇ ರೀತಿಯಾದ ಶುದ್ಧಿಯನ್ನ ಹೊಂದಿದೆ, ಆದ್ರೆ ಆಕಾರದಲ್ಲಿ ಅಷ್ಟೇ ಚಿಕ್ಕದು. ಅದನ್ನು ಕೇಳಿಸಿಕೊಂಡ ಜನರಿಗೆ ಮಾತ್ರ, ಆ ವ್ಯಕ್ತಿಗಳಿಗೆ ಬಹಳ ನೋವಾಗತ್ತೆ. ಅಯ್ಯೋ ಇವನ್ನ ಇಷ್ಟ ಅಂದ್ಬಿಟ್ನಲ್ಲ ಅಂತ ಮಕ್ಕಳೆಲ್ಲ ತುಂಬಾ ಬೇಸರ ಪಡ್ತಾರೆ. ಊರಿಗೆ ಹೋಗಿ ಮುಟ್ಟಿದ ಮೇಲೆ, ಆ ಬಸ್ಸಿನಿಂದ ಕೆಳಗಡೆ ಇಳಿದ ಮೇಲೆ ಇವನಿಗೂ ಅದಕ್ಕೂ ಆ ಬಸ್ಸಿಗೂ ಸಂಬಂಧ ಇಲ್ಲ ಅಂತಾದಾಗ ಯಾರು ಅದರ ಬಗ್ಗೆ ಏನಂದ್ರು ಇವನಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕೆ? ಆ ಬಸ್ಸು ನನ್ನದು ಅನ್ನುವ ಭಾವನೆ ಒಳಗಡೆಯಲ್ಲಿ ಹತ್ತಿ ಕೂತಾಗ ಆ ಕೂಸಿಗೆ ಇತ್ತು, ಮಗುವಿಗೆ ಇತ್ತು. ಅದಕ್ಕೆ ಯಾರಾದ್ರೂ ಏನಾದ್ರು ಅಂದ್ರು ಅಂತಂದ್ರೆ ಬಹಳ ಕೋಪ ಬರ್ತಾ ಇತ್ತು. ಯಾವಾಗ ಅವನಿಗೂ ಆ ಬಸ್ಸಿಗೂ ಸಂಬಂಧ ಇಲ್ಲ, ಇದು ಅವನದ್ದಲ್ಲ ಅಂತ ಗೊತ್ತಾಯ್ತೋ, ಆವಾಗ ಅವನಿಗೆ ಯಾವ ವ್ಯತ್ಯಾಸವೂ ಆಗೋದಿಲ್ಲ. ಹಾಗೆಯೇ ನಮಗೆ ಯಾರಾದ್ರೂ ನಿಂದೆ, ಪ್ರಶಂಸೆ, ಉಪಚಾರ ಮಾಡ್ತಾರೆ, ಅಪಚಾರ ಮಾಡ್ತಾರೆ, ಇದರಿಂದ ನಮಗೆ ಸುಖ ದುಃಖಗಳು ಇವೆಲ್ಲ ನಿರಂತರವಾಗಿ ಆಗ್ತಾನೇ ಇರುತ್ತೆ. ಇದೆಲ್ಲವೂ ಆಗ್ಲಿಕ್ಕೆ ಕಾರಣವಾದದ್ದು ಯಾವುದು ಅಂತಂದ್ ಹೇಳಿದ್ರೆ, ಇದು ನಾನಲ್ಲ ಅನ್ನುವ ಅರಿವು ಇಲ್ಲದೆ ಇರೋದು. ಎಲ್ಲಿಯವರೆಗೂ ಇದು ನನ್ನದು ಅನ್ನುವ ಭಾವನೆ ಅತಿಯಾಗಿ ಅವನಲ್ಲಿ ಅಡಗಿರುತ್ತೋ ಅಲ್ಲಿವರೆಗೂ ಅವನಿಗೆ ದುಃಖಗಳಾಗಿಯೇ ತೀರುತ್ತೆ. ಯಾಕೆ ಅಂತಂದ್ರೆ ಆ ಭಾವನೆಯೇ ಈ ದುಃಖಕ್ಕೆ ಮೂಲ ಕಾರಣ, ಮೂಲ ಬೇರು ಅಂತ ಕರೀತಾರೆ. ಯಾವಾಗ ಇವನಿಗೆ ಆ ಭಾವನೆ ಕಳಚಿಕೊಂಡು ಬಿಡತ್ತೋ, ಯಾವಾಗ ಇವನಲ್ಲಿ ಆ ಭಾವನೆ ಇರೋದು ಇದು ನನ್ನದು ಅನ್ನೋ ಜ್ಞಾನ ಇಲ್ವೋ, ಅವಾಗ ದುಃಖಗಳಾಗೋದಿಲ್ಲ. ನಾವು ಮೈಗೆ ಯಾರಾದ್ರೂ ಏಟು ಕೊಟ್ರೆ, ಕಿವಿಗೆ ಕೆಟ್ಟ ಮಾತುಗಳನ್ನು ನಮ್ಮ ಬಗ್ಗೆ ಆಡ್ತಾ ಇದ್ದಾರೆ ಅಂತ ಕೇಳಿಸಿಕೊಂಡಾಗ ನೋವಾಗತ್ತೆ. ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಈ ಶರೀರ ನನ್ನದು, ನಾನೇ ಈ ಶರೀರ ಅನ್ನುವಂತಹ ಭ್ರಮೆ ಇರೋದು. ಆದರೆ ಈ ನಮಗೆ ಈ ಶರೀರದಲ್ಲಿ ಅತಿಯಾದ ಅಭಿಮಾನ ಇತ್ತು ಅಂತಂದ್ರೆ, ಈ ಶರೀರ ನಾಶ ಆಯ್ತು ಅಂದ್ರೆ ನಾವೇ ನಾಶವಾದಂತೆ ನಮಗೆ ಭಾಸವಾಗತ್ತೆ. ಯಾವ್ದಾದ್ರು ಒಂದು ವಸ್ತುವಿನ ಮೇಲೆ ಅತಿಯಾದ ಅಭಿಮಾನ, ಪ್ರೀತಿ ಇತ್ತು ಅಂತಂದ್ರೆ, ಆ ವಸ್ತು ನಾಶವಾಯ್ತು ಅಂತಂದ್ರೆ ನಾವೇ ನಾಶವಾಗಿ ಹೋಗ್ಬಿಟ್ವೆ ಅನ್ನುವಷ್ಟು ದುಃಖವನ್ನು ಪಡ್ತೇವೆ. ಆದರೆ ಪರಮಾತ್ಮನಿಗೆ ಈ ಎಲ್ಲ ಜಗತ್ತಿಗೆ ಆಧಿಪತ್ಯ ಇರೋದ್ರಿಂದ, ಇಡೀ ಜಗತ್ತಿಗೆ ಅಧೀಶ್ವರನಾದ್ದರಿಂದ ಅವನಿಗೆ ನಮ್ಮಂತಹ ಪ್ರಾಕೃತ ಶರೀರ ಇಲ್ಲ. ಶರೀರದ ಮೇಲೆ ಅಯ್ಯೋ ಇದು ನನ್ನದು, ನಾನು ಅನ್ನುವಂತಹ ಅಭಿಮಾನ ಇಲ್ಲ. ಆಮೇಲೆ ಅವನಿಗೆ ಯಾರು ಏನ್ ಬೈದ್ರು ಅವನಿಗೆ ಗೊತ್ತಿದೆ ಇವರು ಅಜ್ಞಾನದಿಂದ ಬೈತಾ ಇದ್ದಾರೆ. ಒಬ್ಬ ವ್ಯಕ್ತಿಯ ಬಗ್ಗೆ ಸರಿಯಾಗಿ ಗೊಳ್ಳದೇನೆ ಬೈತಾ ಇದ್ದಾನೆ ಅಂತಂದ್ರೆ, ಅಯ್ಯೋ ಇವನ್ ಮಾತಿಗೆ ನಾವೇನ್ ರೆಸ್ಪಾನ್ಸ್ ಕೊಡೋದು, ಇವನಿಗೆ ಸರಿಯಾಗಿ ಏನು ನನ್ನ ಬಗ್ಗೆ ಗೊತ್ತೇ ಇಲ್ಲ, ಸುಮ್ಮನೆ ಮಾತನಾಡ್ತಾ ಇದ್ದಾನಷ್ಟೇ ಅಂತ ಅವರ ಮಾತನ್ನು ಉಪೇಕ್ಷೆ ಮಾಡ್ತೇವೆ, ಅವರ ಮಾತನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ.
ಹಾಗೆ ಇವನಿಗೂ ಕೂಡ ಈ ಪ್ರಾಕೃತವಾದ ಶರೀರ ಇಲ್ಲ, ಅಭಿಮಾನವೂ ಇಲ್ಲ. ಇವನಿಗೆ ದುಃಖ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಶಿಶುಪಾಲ ಈಗ ಕೃಷ್ಣನಿಗೆ ಬಹಳ ಬೈತಾ ಇದ್ದಾನೆ. ಎಷ್ಟು ನಿಂದನೆ ಮಾಡ್ತಾ ಇದ್ದಾನೆ ಅಂದ್ರೆ, ಕೇಳಲಿಕ್ಕಾಗದೇ ಇರುವಷ್ಟು ಕೆಟ್ಟ ಶಬ್ದಗಳಿಂದಾಗಿ ಕೃಷ್ಣನಿಗೆ ನಿಂದನೆಯನ್ನು ಮಾಡ್ತಾ ಇದ್ದಾನೆ. ಅಷ್ಟು ನಿಂದನೆಯನ್ನು ಮಾಡ್ತಾ ಇದ್ರು ಕೂಡ ಕೃಷ್ಣ ಯಾವುದೇ ವಿಧವಾದಂತಹ ಪ್ರತ್ಯುತ್ತರಗಳನ್ನು ಕೊಡ್ತಾ ಇಲ್ಲ, ಸಿಟ್ಟು ಮಾಡ್ಕೊಳ್ಳಿಲ್ಲ. ಅಲ್ಲಪ್ಪ, ಹಾಗಾದ್ರೆ ವೇನನನ್ನ ಸಂಹಾರ ಮಾಡಿದ ಹಿಂದೆ, ಆವಾಗ ಯಾಕೆ ಸಿಟ್ಟು ಬಂತು? ಈಗ ಬಂದಿಲ್ಲ, ಹೌದು, ಆವಾಗಾದ್ರೂ ಯಾಕೆ ಬರ್ಬೇಕಾಗಿತ್ತು? ಯಾಕೆ ಅಂತಂತ ಹೇಳಿದ್ರೆ, ಅವನಿಗೂ ಕೂಡ ಕೆಲವೊಂದಿಷ್ಟು ಜನ 3 ತರದ ಜೀವರು ಅಂತ ಹೇಳಿದ್ವಲ್ಲ, ತಾಮಸ ಜೀವರು ಅಂತ. ಆ ತಾಮಸ ಸ್ವಭಾವ ವ್ಯಕ್ತವಾಗುವಂತಹ ಕೆಲವೊಂದಿಷ್ಟು ಸಂದರ್ಭ ಇರುತ್ತೆ. ಇದು ಕೂಡ ಅಂತಹದ್ದೇ ಒಂದು ಸಂದರ್ಭ ಅಷ್ಟೆ, ಅವನ ಸ್ವಭಾವ ವ್ಯಕ್ತವಾಗುವಂತ ಒಂದು ಸಂದರ್ಭ. ನಾವು ಕೆಲವೊಂದಿಷ್ಟು ಪದಾರ್ಥಗಳಿರುತ್ತೆ, ಮಾವಿನ ಹಣ್ಣು ಅಥವಾ ಸೌತೆಕಾಯಿ ಕೆಲವೊಂದಿಷ್ಟು ಕಹಿ ಬಂದಿರುತ್ತೆ. ಹಾಗೆ ಅಂತ ಅಂದ್ಕೊಂಡು ಎಲ್ಲಾ ಸೌತೆಕಾಯಿಗಳನ್ನು ಕಹಿ ಇದೆ ಅಂತ ಬಿಟ್ಟು ಬಿಡೋದಿಲ್ಲ ನಾವು. ಹಾಗಲಕಾಯಿ ಸ್ವಭಾವ ಕಹಿ, ಅದಕ್ಕೆ ಅಂತ ಅಯ್ಯೋ ಈ ಹಾಗಲಕಾಯಿ ಕಹಿ ಬಂತು ಅಂತ ಯಾರು ಮುಖ ಕಿವುಚ್ಕೊಳ್ಳೋದಿಲ್ಲ. ಗೊತ್ತಿರತ್ತೆ, ಯಾಕೆಂದ್ರೆ ಹಾಗಲಕಾಯಿ ಏನಿರುತ್ತೋ ಅದೆಲ್ಲ ಕಹಿನೇ ಅಂತ. ಆದ್ರೆ ಸೌತೆಕಾಯಿಯ ರುಚಿ ಕಹಿ ಅಲ್ಲ. ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕಹಿ ಆದಂತಹ ಸೌತೆಕಾಯಿಗಳು ಬರುತ್ತೆ. ಅದಕ್ಕೆ ಅಂತ ಜೀವನ ಪೂರ್ತಿಯಾಗಿ ಅದನ್ನ ತ್ಯಾಗ ಮಾಡಿಬಿಡ್ತೇವೇನು? ಮಾಡೋದಿಲ್ಲ. ಇದು ಒಂದು ಹಾಗಿದೆ, ಪರವಾಗಿಲ್ಲ, ಇದನ್ನ ಬಿಟ್ಟು ಉಳಿದದ್ದನ್ನು ನೋಡೋಣ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ, ಸ್ವೀಕಾರ ಮಾಡಿದರೆ ಆಯ್ತು ಅಂತ ಅವುಗಳನ್ನು ಸ್ವೀಕಾರ ಮಾಡ್ತೇವಲ್ಲ. ಹಾಗೆಯೇ ಈ ಶಿಶುಪಾಲನು ಕೂಡ ಸ್ವಾಭಾವಿಕವಾಗಿ, ವೇನನು ಹೇಗೆ ಸ್ವಾಭಾವಿಕವಾಗಿ ತಾಮಸ ಸ್ವಭಾವದ ವ್ಯಕ್ತಿಯೋ ಹಾಗೆ ತಾಮಸ ಸ್ವಭಾವದ ವ್ಯಕ್ತಿಯೇ ಆಗಿದ್ದ ಅಂತಂದ್ರೆ ಇವನನ್ನು ಎಂದಿಗೂ ಉದ್ಧಾರ ಮಾಡ್ತಾ ಇರ್ಲಿಲ್ಲ. ಇವನು ಸ್ವಾಭಾವಿಕವಾಗಿ ದುಷ್ಟನಾದವನೇನಲ್ಲ ವೇನ, ಸ್ವಭಾವತಃ ಸಜ್ಜೀವನೇ ಶಿಶುಪಾಲ. ಆದರೆ ಶಾಪದ ನಿಮಿತ್ತದಿಂದ ತತ್ಕಾಲದಲ್ಲಿ ಇವನಿಗೆ ಭಗವಂತನಲ್ಲಿ ದ್ವೇಷ ಬಂತು. ಯಾವುದೋ ಒಂದು ತರಕಾರಿಯಲ್ಲಿ ಕಹಿ ಬಂದ ಹಾಗೆ, ಯಾವುದೋ ಒಂದು ಸೌತೆಕಾಯಿ ಕಹಿ ಬಂದ ಹಾಗೆ ಇವನ್ ಯಾವುದೋ ಒಂದು ಕೆಲಸ, 2-3 ಕೆಲಸಗಳಲ್ಲಿ ಅಥವಾ ಒಂದು ಜನ್ಮದಲ್ಲಿ ಭಗವಂತನ ದ್ವೇಷ ಮಾಡುವಂತಹ ಸಂದರ್ಭ ಒದಗಿ ಬಂತು. ಪರಮಾತ್ಮ ಹಿಂದೆ ಮಾಡಿದ ಎಲ್ಲ ಸತ್ಕರ್ಮಗಳನ್ನ, ಇವನ ಸ್ವಭಾವವನ್ನ ತಿಳಿದುಕೊಂಡವನು ಈಗ ಒಂದು ಸಣ್ಣ ತಪ್ಪು ಮಾಡಿದಾನೆ ಅಂತಂದು ಹೇಳಿ ಹಿಂದೆ ಮಾಡಿದ ಎಲ್ಲ ಒಳ್ಳೆಯ ಕೆಲಸಗಳನ್ನು ಕೂಡ ಮರೆತು ಇವನ ನರಕಕ್ಕೆ ಹಾಕೋದಿಲ್ಲ. ಅಯ್ಯೋ ಇವನು ಸ್ವಭಾವತಃ ಒಳ್ಳೆಯವನೇ, ಆದ್ರೆ ಈಗ ಏನೋ ಗೊತ್ತಿಲ್ದೇನೆ ಪಾಪ ತಪ್ಪು ಮಾಡಿದ್ದಾನೆ, ಹಾಗಾಗಿ ಇವನಿಗೇನ್ ತೊಂದರೆ ಕೊಡೋದು ಬೇಡ ಅಂತ ಅಂದುಕೊಂಡು ಅವನನ್ನು ಉದ್ಧಾರ ಮಾಡ್ತಾನೆ. ಹೊರತಾಗಿ ಅಯ್ಯೋ ಇವನು ತಪ್ಪು ಮಾಡಿದ್ದಾನೆ ಬಾ ಅಂತಂದು ಹೇಳಿ ಶಿಕ್ಷೆಯನ್ನು ಕೊಡೋದಿಲ್ಲ. ಹಾಗೆಯೇ ಈ ಪ್ರಕೃತದಲ್ಲೂ ಹಾಗೆ, ನಾವು ಸೌತೆಕಾಯಿ ಇಡೀ ಜೀವನ ಪೂರ್ತಿಯಾಗಿ ಚೆನ್ನಾಗಿ ಅದ್ರ ಪಲ್ಯ ಹುಳಿ ಇದನ್ನೆಲ್ಲ ತಿಂದವನು ಯಾವುದೋ ಒಂದು ಸಂದರ್ಭದಲ್ಲಿ ಕೆಟ್ಟದ್ದು ಬಂದಿದೆ ಅಂತಂದು ಹೇಳಿ ಹಿಂದಿನೆಲ್ಲ ಮರೆತು ಬಿಟ್ಟು ಇನ್ ಮುಂದೆ ಅದ್ರ ಬಗ್ಗೆ ನೋಡೋದೇ ಇರ್ತಾನೇನು? ಹಾಗಿಲ್ಲ, ಅದು ಒಂದನ್ನು ಮರೆತು ಬಿಡ್ತಾರಷ್ಟೆ. ಹಾಗೆ ಪರಮಾತ್ಮನಲ್ಲಿರುವಂತಹ ಕ್ಷಮಾಗುಣ ಎಂತಹದ್ದು ಅಂತ ತಿಳಿಸಿಕೊಡುತ್ತೆ. ಯಾರು ಸಹಜವಾಗಿ ಸ್ವಾಭಾವಿಕವಾಗಿ ಶುದ್ಧವಾದ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೋ, ಒಳ್ಳೆ ಸದ್ಗುಣಗಳುಳ್ಳವರಾಗಿರ್ತಾರೋ, ಅಂತಹ ವ್ಯಕ್ತಿಗಳು ಯಾವುದೋ ಒಂದು ಶಾಪದ ನಿಮಿತ್ತದಿಂದಲೋ ಕಾಲದ ಪ್ರಭಾವದಿಂದಲೋ ತಾತ್ಕಾಲಿಕವಾಗಿ ಭಗವಂತನ ದ್ವೇಷಗಳಾಗಿದ್ರೂ ಕೂಡ ಅವರ ಆ ತತ್ಕಾಲದ ದ್ವೇಷವನ್ನ ಗಮನಿಸದೇನೆ ಅವರಿಗೆ ತನ್ನಲ್ಲಿರುವಂತಹ ಪ್ರೀತಿಯನ್ನೇ ಗಮನಿಸಿ ಪರಮಾತ್ಮ ಅವರನ್ನ ಆದರಿಸ್ತಾನೆ, ಹೊರತಾಗಿ ಅವರನ್ನ ತ್ಯಾಗ ಮಾಡೋದಿಲ್ಲ ಅನ್ನೋ ಅಂಶವನ್ನ ಈ ಕಥೆಯಿಂದ ಸೂಚಿಸ್ತಾ ಇದ್ದಾರಷ್ಟೆ.
ಅಲ್ಲ ಅವನು ಸಹಜವಾಗಿ ಸ್ವಾಭಾವಿಕವಾಗಿ ಒಳ್ಳೆಯವನು ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತಂದ್ರೆ ಅದಕ್ಕೋಸ್ಕರನೇ ಇಡೀ 7ನೇ ಸ್ಕಂದ ಇರೋದು. ಅದೇ ಕಥೆಯನ್ನ ಪ್ರಹ್ಲಾದ, ಹಿರಣ್ಯಕಶಿಪು ಮುಂತಾದವರ ಕಥೆಯನ್ನ ಹೇಳ್ತಾ ಹೋಗ್ತಾರೆ, ಜಯ ವಿಜಯರ ಕಥೆಯನ್ನ. ಹಾಗಾಗಿ ಅವನಲ್ಲಿದ್ದಂತಹ ಸಹಜವಾದಂತಹ ಭಕ್ತಿಯನ್ನ ಈ ಮಕ್ಕಳೆಲ್ಲ ಇರ್ತಾರೆ, ಬಹಳ ಸಿಟ್ಟು ಬಂದಾಗ ತಂದೆ ತಾಯಿರನ್ನ ಅಲ್ಲೇ ಚೂಟೋದು, ಹೊಡೆಯೋದು, ನೀ ಬೇಡ ಹೋಗು ಅಂತ ಅನ್ನೋದು, ಇದನ್ನೆಲ್ಲ ಮಾಡ್ತಾರೆ. ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳು ಅಜ್ಜ ಅಜ್ಜಿಯರಿಗೆ, ಮಕ್ಕಳ ತಂದೆ ತಾಯಂದಿರಿಗೆ ಈ ರೀತಿಯಾಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮಾಡ್ತಾ ಇರ್ತಾರೆ. ಹಾಗೆ ಅಂತ ಅಂದ್ಕೊಂಡು ಅಯ್ಯೋ ಇವನ್ ಬಹಳ ಮೋಸಗಾರ ಇದ್ದಾನೆ ಅಂತ ಅವನನ್ನ ಬಿಟ್ಟು ಹೋಗ್ಬಿಡ್ತಾರೆ ಏನ್ ತಂದೆ ತಾಯಿ ಅಜ್ಜ ಅಜ್ಜಿಯವರು? ಇಲ್ಲ, ಅಯ್ಯೋ ಈ ಕೂಸಿಗೇನೋ ಈಗೇನೋ ಸಿಟ್ಟು ಬಂದಿದೆ, ರಚ್ಚೆ ಹಿಡಿದಿದೆ, ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೆ, ನನ್ನ ಮೇಲೆ ಬಹಳ ಪ್ರೀತಿ ಇದೆ ಈ ಕೂಸಿಗೆ ಅಂತಂದುಕೊಂಡು ಅದನ್ನ ರಂಭಿಸಿ ಅದರ ತತ್ಕಾಲದಲ್ಲಿ ಮಾಡಿದಂತಹ ತಪ್ಪುಗಳನ್ನ ಮನ್ನಿಸಿ ಮತ್ತೆ ಎತ್ತಿ ಪ್ರೀತಿ ಮಾಡುವಂತೆ ಪರಮಾತ್ಮನು ಕೂಡ ಜೀವರು ತತ್ಕಾಲದಲ್ಲಿ ಯಾವುದೋ ಒಂದು ಪ್ರಾರಬ್ಧ ಕರ್ಮ ವಶದಿಂದಾಗಿ ಬಂದಂತಹ ಪಾಪಗಳನ್ನ ನೋಡಿ, ಅಯ್ಯೋ ಈ ದೋಷ ಇರೋದ್ರಿಂದ ನನ್ನಲ್ಲಿ ಇದು ದ್ವೇಷ ಮಾಡ್ತಾ ಇದೆ ಜೀವ, ಸ್ವಾಭಾವಿಕವಾಗಿ ಇದು ನನ್ನ ಭಕ್ತನೇ ಆಗಿದೆ ಅಂತ ತಿಳಿದುಕೊಂಡು ತನ್ನಲ್ಲಿರುವಂತಹ ಭಕ್ತಿಯನ್ನ ಗಮನಿಸಿ ಪರಮಾತ್ಮ ಅವರನ್ನು ಉದ್ಧಾರ ಮಾಡ್ತಾನೆ ಹೊರತಾಗಿ ಅಯ್ಯೋ ಇವನ ಈಗ ಇಲ್ಲೆಲ್ಲ ಬಹಳ ನನ್ನ ವಿರುದ್ಧವಾಗಿ ನಿಂತಿದ್ದಾನೆ ಅಂತಂದುಕೊಂಡು ಇಲ್ಲಿಯವರೆಗೂ ಅವನು ಮಾಡಿದ ಸಾಧನೆಗಳೆಲ್ಲವನ್ನು ಕೂಡ ಮರೆತು ಅವನಲ್ಲಿ ದ್ವೇಷ ಭಾವನೆಯನ್ನು ತಾಳೋದಿಲ್ಲ ಅನ್ನೋ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಯನ್ನಿಬಂಧೋಭಿಮಾನೋಯಂ ತದ್ವಧಾತ್ ಪ್ರಾಣಿನಾಂ ವಧಃ ತಥಾ ನ ಯಸ್ಯ ಕೈವಲ್ಯಾದಭಿಮಾನೋಖಿಲಾತ್ಮನಃ ಪರಸ್ಯೇದಮಕರ್ತುರ್ಹಿ ಹಿಂಸಾ ಕೇನಾಸ್ಯ ಕಲ್ಪ್ಯತೆ. ಯಾರಿಗೆ ಇನ್ನೊಬ್ಬರ ಹಿಂಸೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಪರಮಾತ್ಮನ ಹಿಂಸೆಯನ್ನು ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಪರಮಾತ್ಮನಿಗೆ ಯಾರ ನಿಂದನೆ, ಯಾರ ಸ್ತುತಿ, ಇದು ಯಾವುದರಿಂದಲೂ ಕೂಡ ಯಾವ ಪ್ರಯೋಜನವೂ ಇಲ್ಲ. ಆದರೂ ಶಿಶುಪಾಲ, ದಂತವಕ್ರ ಮುಂತಾದವರಿಗೆ ಪರಮಾತ್ಮನಲ್ಲಿರುವಂತಹ ದ್ವೇಷ ಸಹಜವಾದದ್ದಲ್ಲ, ತಾತ್ಕಾಲಿಕವಾಗಿ ಮಾತ್ರ ಬಂದಿರುವಂತಹದ್ದು. ಆ ಕಾರಣದಿಂದಾಗಿ ತಸ್ಮಾದ್ ವೈರಾನುಬಂಧೇನ ನಿರ್ವೈರೇಣ ಭಯೇನ ವಾ ಸ್ನೇಹಾತ್ ಕಾಮೇನ ವಾ ಯುಂಜ್ಯಾತ್ ಕಥಂಚಿನ್ನೇಕ್ಷತೆ ಪೃಥಕ್. ಅದರಿಂದ ಏನೇ ಆಗ್ಲಿ, ವೈರ ಮಾಡ್ಕೊಂಡೋ ಅಥವಾ ವೈರವಿಲ್ಲದೇನೆ ಭಕ್ತಿ ಭಾವದಿಂದಲೋ, ಸ್ನೇಹದಿಂದಲೋ ಅಥವಾ ಭಗವಂತನ ಮೇಲೆ ಪ್ರೀತಿಯಿಂದಲೋ ಏನೋ ಒಂದು ಕಾರಣದಿಂದ ಭಗವಂತನಲ್ಲಿ ಮನಸ್ಸನ್ನಿಟ್ಟರೂ ಕೂಡ ಆ ಮನಸ್ಸು ನಿರಂತರವಾಗಿ ಭಗವಂತನನ್ನು ಯೋಚನೆ ಮಾಡ್ತಾನೇ ಇರಬೇಕು. ಭಗವಂತನ ನಿರಂತರವಾದ ಚಿಂತನೆ ಏನಿದೆಯೋ ಅದು ಒಂದನ್ನು ಹೊರತುಪಡಿಸಿ ನಮ್ಮ ಮುಕ್ತಿಗೆ ಮತ್ತೊಂದು ಕಾರಣ ಇಲ್ಲ. ಅಲ್ಲ, ಹಾಗಾದ್ರೆ ನಿಂದನೆ ಮಾಡಬಹುದೇ, ಅದಕ್ಕೆ ಪರ್ಮಿಷನ್ ಕೊಟ್ಟ ಹಾಗಾಯ್ತೆ? ಇಲ್ಲ. ಶಿಶುಪಾಲ ಸ್ವಭಾವತಃ ಭಕ್ತ. ಶಿಶುಪಾಲ ನಿಂದನೆ ಮಾಡಿದ್ದಾನೆ ಅಂತಂದ ಮಾತ್ರಕ್ಕೆ ಭಗವಂತನಿಗೆ ಅಯ್ಯೋ ಶಿಶುಪಾಲ ನನ್ನ ನಿಂದನೆ ಮಾಡಿಬಿಟ್ಟ ಅಂತ ದುಃಖ ಆಗೋದಿಲ್ಲ. ಯಾವ ಕಾರಣದಿಂದ ಭಗವಂತನಿಗೆ ದುಃಖ ಇಲ್ವೋ ಅದರಿಂದ ಶಿಶುಪಾಲನಲ್ಲಿ ವೈರ ಭಾವನೆ ಇಲ್ಲ. ಭಕ್ತಿಯನ್ನು ಮಾಡಿದ್ರಿಂದ ಅಯ್ಯೋ ಇವನು ನನ್ನ ಮಹಾಭಕ್ತ ಇದ್ದಾನೆ ಅಂತಂದುಕೊಂಡು ಅವನಲ್ಲಿ ಬಹಳ ಇದು ಪ್ರೀತಿ ಭಾವ ಇದು ಯಾವುದೂ ಇಲ್ಲ. ಭಗವಂತನಲ್ಲಿ ಯಾವುದೇ ಒಂದು ರೀತಿಯಿಂದ ಭಗವಂತನಲ್ಲಿ ಮನಸ್ಸನ್ನು ಇಡಬೇಕು. ಅವರ ಸ್ವಭಾವಕ್ಕನುಗುಣವಾಗಿ ಭಗವಂತ ಅದನ್ನು ಪ್ರೇರಣೆ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಸರಿಯಾದ ಟೈಮ್ ಯಾವುದು ಅಂತ ನೋಡ್ತಾ ಇರ್ತಾನೆ ಅಷ್ಟೆ. ಅದರಲ್ಲಿ ಕೆಲವೊಂದಿಷ್ಟು ಜನ ಅಯೋಗ್ಯರಾದಂಥವ್ರು ಯಾರು ಇರ್ತಾರೋ ಅಂಥವ್ರು ಇಡೀ ಜೀವನ ಪೂರ್ತಿಯಾಗಿ, ವೇನನಂಥವ್ರು ಪ್ರಾರಂಭದಿಂದ ಹಿಡಿದುಕೊಂಡು ಕೊನೆಯವರೆಗೂ ಬರೀ ಭಗವಂತನ ದ್ವೇಷವನ್ನೇ ಮಾಡ್ತಾ ಇರ್ತಾರೆ. ಬರೀ ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಗಳಲ್ಲೂ ಭಗವಂತನ ದ್ವೇಷವನ್ನೇ ಮಾಡ್ತಾ ಇರ್ತಾರೆ. ಆದರೆ ಶಿಶುಪಾಲನಂತಹ ಭಕ್ತರಾದವರು ಯಾರಿರ್ತಾರೋ, ಸ್ವಭಾವತಃ ಭಕ್ತರಾದವರು ತಾಪದ ನಿಮಿತ್ತದಿಂದಾಗಿ ಭಗವಂತನ ದ್ವೇಷಿಗಳಾಗಿ ಹುಟ್ಟಿದವರು ಅಂತ ಯಾರಿರ್ತಾರೋ ಅಂಥವ್ರು ಮಾತ್ರ ಭಗವಂತನಲ್ಲಿ ಆ ಜನ್ಮದಲ್ಲಿ ವೈರವನ್ನ ಮಾಡಿದರೂ ಕೂಡ ಮತ್ತೊಂದು ಸಂದರ್ಭದಲ್ಲಿ ಭಗವಂತನ ಅನುಗ್ರಹದಿಂದಲೇ ಅವರ ಶಾಪ ಕಳೆಯುವ ಸಂದರ್ಭ ಬಂದಾಗ ಭಗವಂತನ ಸ್ಮರಣೆಯನ್ನ ಪಡೆದುಕೊಂಡು ಸಂಸಾರದಿಂದ ಮುಕ್ತರಾಗ್ತಾರೆ.
ಇದು ಹೇಗೆ? ದ್ವೇಷದ ಜೊತೆಯಲ್ಲಿ ಪ್ರೀತಿ ಇರ್ಲಿಕ್ಕೆ ಹೇಗೆ ಸಾಧ್ಯ? ದ್ವೇಷ ಮತ್ತು ಪ್ರೀತಿಗಳೆರಡೂ ಕೂಡ ವಿರುದ್ಧವಾದದ್ದು ಒಂದು ಕಡೆಯಲ್ಲಿ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟು ಅದನ್ನು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. ಯಥಾ ವೈರಾನುಬಂಧೇನ ಮರ್ತ್ಯಸ್ತನ್ಮಯತಾ ಮಿಯಾತ್ ನ ತಥಾ ಭಕ್ತಿ ಯೋಗೇನ ಇತಿ ಮೇ ನಿಶ್ಚಿತ ಮತಿ. ಇಷ್ಟೇ ಅಲ್ಲದೇನೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಎಷ್ಟೆಷ್ಟು ಜನರು ಭಗವಂತನಲ್ಲಿ ದ್ವೇಷವನ್ನು ಮಾಡಿಕೊಂಡು ಭಗವಂತನಲ್ಲಿ ಮನಸ್ಸನ್ನು ಇಡ್ತಾರೋ ಅಷ್ಟು ಸಂಖ್ಯೆಯ ಜನರನ್ನ ಭಕ್ತಿ ಮಾಡುವವರನ್ನ ಯಾರನ್ನು ನೋಡಿಲ್ಲ ರೀ. ಇದು ನಾರದರು ಹೇಳುವ ಮಾತು. ಭಗವಂತನ ದ್ವೇಷಗಳು ಜಗತ್ತಿನಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಅಂದ್ರೆ ಭಗವಂತನನ್ನ ಕಟ್ಟ ದ್ವೇಷ ಮಾಡೋರು ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಭಗವಂತನಲ್ಲಿ ನಿಶ್ಚಯವಾದಂತಹ ದೃಢವಾದ ಭಕ್ತಿಯನ್ನು ಇಟ್ಟುಕೊಂಡು ಭಗವಂತನ ಪಾದಗಳನ್ನು ನಂಬಿದವರು ಬಹಳ ಕಡಿಮೆ. ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ಎಲ್ಲ ಕಡೆಯಲ್ಲಿ ಭಕ್ತರ ಸಂಖ್ಯೆ ಅಧಿಕ ಇದೆನೋ ದುರ್ಜನರ ಸಂಖ್ಯೆ ಅಧಿಕ ಇದೆನೋ ಅಂತ ನೋಡ್ಬೇಕು ಅಂತಂದ್ರೆ ಭಕ್ತರ ಸಂಖ್ಯೆಗಿಂತ ದ್ವೇಷಿಗಳ ಸಂಖ್ಯೆಯೇ ಅಧಿಕ ಅಂತ ಅನಿಸುತ್ತೆ. ಇದನ್ನ ಹೇಳ್ತಾ ಇದ್ದಾರೆ. ನಥಥಾ ಭಕ್ತಿ ಯೋಗೇನ ಇತಿಮೇ ನಿಶ್ಚಿತ ಮತಿ. ಹೇಗೆ ವೈರದಿಂದಾಗಿ ಮನುಷ್ಯರಿಗೆ ತನ್ಮಯತೆ ಆ ವಿಷಯದಲ್ಲಿ ಬರುತ್ತೋ ಆ ತರದ ತನ್ಮಯತೆ ಭಕ್ತಿ ಯೋಗದಿಂದ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ದ್ವೇಷಗಳು ಭಗವಂತನ ವಿಷಯದಲ್ಲಿ ಇದ್ದಾರೆ. ಅದಕ್ಕೆ ಲೋಕದಲ್ಲೂ ಕೂಡ ಸಜ್ಜನರ ಸಂಖ್ಯೆಗಿಂತ ದುರ್ಜನರ ಸಂಖ್ಯೆ ಬಹಳವಾಗಿರುತ್ತೆ. ಯಾವಾಗ್ಲೂ ಅಷ್ಟೆ. ಸಜ್ಜನರ ಸಂಖ್ಯೆ ಬಹಳ ಕಡಿಮೆ ಇರುತ್ತೆ, ದುರ್ಜನರು ಬಹಳ ಸಂಖ್ಯೆಯಲ್ಲಿ ಇರ್ತಾರೆ. ಆದರೆ ಭಗವಂತನ ಸಹಾಯ ಇರೋದ್ರಿಂದ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರೂ ಕೂಡ ಸಜ್ಜನರು ಗೆಲ್ತಾರೆ. ನಾವು ಮಹಾಭಾರತದ ಯುದ್ಧವನ್ನೇ ಗಮನಿಸಿದರೆ 11 ಅಕ್ಷೌಹಿಣಿ ಸೈನ್ಯ ಕೌರವರದ್ದಾದರೆ 7 ಅಕ್ಷೌಹಿಣಿ ಸೈನ್ಯ ಪಾಂಡವರದ್ದು. ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸಜ್ಜನರು ಇರ್ತಾರೆ. ಹಾಗಾಗಿ ಈಗ ಈ ಒಂದು ಪ್ರಶ್ನೆ ಬಂದದ್ದು, ಭಕ್ತಿಯ ಜೊತೆಯಲ್ಲಿ ದ್ವೇಷ ಇರ್ಲಿಕ್ಕೆ ಹೇಗೆ ಸಾಧ್ಯ? ದ್ವೇಷ ಪ್ರೀತಿ ಎರಡು ಒಂದೇ ಕಡೆಯಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ. ಅದಕ್ಕೆ ಒಂದು ದೃಷ್ಟಾಂತವನ್ನು ತೋರಿಸ್ತಾ ಇದ್ದಾರೋ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಕಣಜದ ಹುಳು ಅಂತಿರತ್ತೆ. ಅದನ್ನ ಕುರುಡಿ ಕುಠಾರ ಅಂತ ಕರೀತಾರೆ. ಇಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ಅದನ್ನ ಕೊಟ್ಟಿದ್ದಾರೆ. ಆ ಕಣಜದ ಹುಳು ಏನ್ ಮಾಡತ್ತೆ ಅಂತಂದ್ರೆ, ತಾನು ಅನೇಕ ಮೊಟ್ಟೆಗಳನ್ನ ಹಾಕಿರತ್ತೆ, ಮರಿ ಹುಳುಗಳೆಲ್ಲ ಇರುತ್ತೆ. ಆ ಮರಿ ಹುಳುಗಳ ಆದ ತಕ್ಷಣ ಏನ್ ಮಾಡತ್ತೆ ಅಂತಂದ್ರೆ, ಒಂದು ಮಣ್ಣಿನ ಕವಚವನ್ನು ಮಾಡುತ್ತೆ. ಆ ಮರಿ ಹುಳು ಯಾವ ಪ್ರಾಣಿಗಳ ಆಕ್ರಮಣಕ್ಕೂ ಒಳಗಾಗಬಾರ್ದು, ರಕ್ಷಿತವಾಗಬೇಕು. ಅದಕ್ಕೋಸ್ಕರ ಅಂತ ಒಂದು ಗೂಡನ್ನು ಮಾಡಿರತ್ತೆ, ಮಣ್ಣಿನ ಗೂಡು. ಆ ಮರಿ ಕಣಜ ಏನಿರತ್ತೋ ಆ ಕಣಜಕ್ಕೆ ಪ್ರತಿನಿತ್ಯ ತಾನೇ ಆಹಾರವನ್ನು ತಂದು ಕೊಡ್ತಾ ಇರತ್ತೆ. ದೊಡ್ಡ ಕಣಜ ಏನಿದೆಯೋ ತನ್ನ ಮರಿಗಳಿಗೆ ಪ್ರತಿನಿತ್ಯದಲ್ಲಿ ತಾನೇ ಆಹಾರವನ್ನು ತಂದು ಕೊಡ್ತಾ ಇರತ್ತೆ. ಈ ಸಂದರ್ಭದಲ್ಲಿ ಆ ಮರಿ ಕಣಜಕ್ಕೆ ದ್ವೇಷ ಪ್ರೀತಿ ಎರಡೂ ಒಟ್ಟಿಗೆ ಇದೆ. ತನ್ನನ್ನ ಹೊರಗಡೆ ಬರ್ಲಿಕ್ಕೆ ಬಿಡದೇನೆ ಒಳಗಡೆಯಲ್ಲಿ ಬಂಧಿ ಮಾಡಿದ್ದಾರೆ. ಈ ಕಣಜದ ಗೂಡನ್ನ ಮಾಡಿಟ್ಟಿರೋದ್ರಿಂದ ಅದಕ್ಕೆ ಒಳಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಒಳಗಡೆಯಲ್ಲಿ ಬಾರದಂತೆ ಅದನ್ನು ತಡೆದು ಹಾಕಿರುವ ಕಾರಣದಿಂದಾಗಿ ಅವನ ಮೇಲೆ ದ್ವೇಷ, ತನ್ನ ತಾಯಿಯೋ ತಂದೆ ಯಾವ್ದಿರತ್ತೋ ದೊಡ್ಡ ಕಣಜ ಅದರ ಮೇಲೆ ದ್ವೇಷ. ಹಾಗೆ ಅಂತ ಬರೀ ದ್ವೇಷವನ್ನೇ ಮಾಡೋಣ? ದ್ವೇಷವನ್ನು ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಪ್ರತಿನಿತ್ಯದಲ್ಲಿ ಆಹಾರವನ್ನು ತಂದು ಕೊಡ್ತಾ ಇದೆ. ದ್ವೇಷವೂ ಇದೆ, ಆಹಾರವನ್ನು ತಂದು ಕೊಡ್ತಾ ಇರೋದ್ರಿಂದ ಪ್ರೀತಿಯೂ ಇದೆ. ಕೋಪ ಭಯ ಇದರಿಂದ ಕೂಡಿಕೊಂಡ ಆ ಒಳಗಡೆ ಇರುವ ಕಣಜದ ಪಕ್ಷಿ ಬೆಳೀತಾ ಇರತ್ತೆ. ಕೊನೆಗೆ ಪ್ರತಿನಿತ್ಯದಲ್ಲಿ ಆಹಾರವನ್ನು ತಂದು ಕೊಡ್ತಾ ಇದೆಲ್ಲ, ಹೋಗ್ಲಿ ಬಿಡೋ ಅಂತ ಅಂದುಕೊಂಡು ಭಯವನ್ನೆಲ್ಲವನ್ನು ಕೂಡ ಕಳೆದುಕೊಂಡು ಅದು
ತನ್ನ ಪ್ರೀತಿಯನ್ನೇ ತಾಯಿಯಲ್ಲಿ ಇಡತ್ತೆ. ಆಮೇಲೆ ಸ್ವಲ್ಪ ದೊಡ್ಡದಾದ ಮೇಲೆ ಆ ಗೂಡನ್ನ ತಾನೇ ಒಡೆದುಕೊಂಡು ಹೊರಗಡೆ ಬಂದು ಅದೇ ದುಂಬಿಯಾಗಿ ಅಥವಾ ಪಾತರಗಿತ್ತಿ ಅಂತ ಕರೀತಾರೆ, ಚಿಟ್ಟೆಯಾಗಿ ಹಾರಿ ಹೋಗತ್ತೆ. ಅದು ಒಂದು ತರದ ಪಕ್ಷಿಯಾಗಿ ಹಾರಿ ಹೋಗತ್ತೆ, ಚಿಕ್ಕ ಇದು ಹುಳು. ಇದರಲ್ಲಿ ನಮಗೊಂದು ಹೊಸದಾದ ಸಂದೇಶವನ್ನ, ಅಮೂಲ್ಯವಾದ ಸಂದೇಶವನ್ನ ಹೇಳಿದ್ದಾರೆ. ಈ ಒಳ್ಳೆ ಅದು ಜೀವನವನ್ನು ನಡೆಸಬೇಕು ಅಂತಂದ್ರೆ ಅದು ಆ ಕಣಜದ ಗೂಡಿನಲ್ಲೇ ಇರಬೇಕು. ಈ ಕಣಜದ ಮರಿ ಏನಿರತ್ತೋ ಆ ಮರಿಯನ್ನ ಒಂದು ವೇಳೆ ಹಾಗೆ ಇರ್ಲಿ ಅಂತ ಬಿಟ್ರೆ, ಒಳಗಡೆಯಲ್ಲಿ ಗೂಡನ್ನ ಕಟ್ಟದೇನೆ ಹಾಗೆ ಬಿಟ್ವೆ ಅಂತಂದ್ರೆ ಅದಕ್ಕೂ ಕೂಡ ಪ್ರತಿನಿತ್ಯದಲ್ಲಿ ಕಣಜ ತಂದ ಆಹಾರವನ್ನು ಕೊಡತ್ತೆ. ಆದರೆ ಆ ಕಣಜದ ಹುಳು ಏನಿರತ್ತಲ್ಲ ಅದು ಬಹಳ ದಿವಸ ಬದುಕಲಿಕ್ಕೆ ಆಗೋದೇ ಇಲ್ಲ. ಯಾವುದಕ್ಕೆ ಗೂಡನ್ನ ಕಟ್ಟಿ ಇಟ್ಟಿತ್ತೋ ಅದು ಮಾತ್ರ ಬಹಳ ದಿವಸಗಳ ಕಾಲ ಬದುಕೋದು. ಯಾಕೆ? ಆ ಕಣಜದ ಹುಳು ಏನಿತ್ತೋ ಅದು ತಾನು ದುಂಬಿ ಅಂದ್ಕೊಂಡು ತನ್ನ ರೆಕ್ಕೆಗಳನ್ನ ಬಡಿಲಿಕ್ಕೆ ಅಂತ ಪ್ರಯತ್ನ ಪಡತ್ತೆ. ಒಳಗಡೆಯಲ್ಲಿದ್ದಾಗ ರೆಕ್ಕೆಗಳನ್ನ ಆ ಕಣಜದ ಗೂಡಿಗೆ ಬಡಿಲಿಕ್ಕೆ ಪ್ರಯತ್ನ ಮಾಡೋ ಕಾರಣದಿಂದ ಅದರ ರೆಕ್ಕೆಗಳು ಬಲಿಷ್ಠವಾಗತ್ತೆ. ತಿಂದ ಆಹಾರದ ಶಕ್ತಿ ಎಲ್ಲ ರೆಕ್ಕೆಯನ್ನು ಬಡಿಲಿಕ್ಕೆ ಅಂತ ಉಪಯುಕ್ತವಾಗಿ, ರೆಕ್ಕೆಯನ್ನು ಬಡಿಯೋ ಕಾರಣದಿಂದ ರೆಕ್ಕೆಯು ಬಲಿಷ್ಠವಾಗಿ ನಿಧಾನವಾಗಿ ಆ ಗೂಡು ಒಡೆದು ಅದು ಹೊರಗಡೆ ಬಂದು ಎಲ್ಲಿ ಬೇಕಾದ್ರೂ ಹಾರಿ ಹೋಗುವ ಸಾಮರ್ಥ್ಯ ಅದಕ್ಕೆ ಬರುತ್ತೆ. ಯಾವ ಕಣಜದ ಗೂಡನ್ನ ನಿರ್ಮಾಣ ಮಾಡದೇನೆ ಬರೀ ಆ ಚಿಕ್ಕ ಆ ಕಣಜದ ಹುಳುವನ್ನ ಹೊರಗಡೆ ಬಿಟ್ಟಿರತ್ತೋ ಅದಕ್ಕೆ ಈ ಕಷ್ಟದ ಅರಿವೇ ಇಲ್ಲ, ರೆಕ್ಕೆಯನ್ನು ಬಡಿಬೇಕು ಅನ್ನುವ ಅರಿವೇ ಇಲ್ಲ. ಅದು ತಾಯಿ ಎಷ್ಟು ದಿವಸಗಳ ಕಾಲ ಆಹಾರವನ್ನು ತಂದು ಕೊಡುತ್ತೋ ಅಷ್ಟು ದಿವಸ ಬದುಕತ್ತೆ. ಆಮೇಲೆ ಹಾರುವ ಸಾಮರ್ಥ್ಯ ಇಲ್ಲ, ಎಲ್ಲೋ ಹೋಗ್ಲಿಕ್ಕಾಗದೇನೆ ಅಲ್ಲೇ ಬಿದ್ದು ಸತ್ತು ಹೋಗ್ಬಿಡತ್ತೆ. ಇದು ಒಟ್ಟಾರೆ ಕಣಜದ ಹೂವಿನ ಕಥೆ. ಹಾಗೆ ಪರಮಾತ್ಮನು ಕೂಡ ಭಗವಂತ ನಮಗ್ ಈ ಶಿಶುಪಾಲ ಇವರೆಲ್ಲರೂ ಕೂಡ ಸ್ವಾಭಾವಿಕವಾಗಿ ಭಗವಂತನಲ್ಲಿ ಪ್ರೀತಿ ಉಳ್ಳವರೇ ಇವರು. ಶಿಶುಪಾಲ, ದಂತವಕ್ರ ಮುಂತಾದವರೆಲ್ಲರೂ ಕೂಡ. ಆದ್ರೆ ಯಾಕೆ ಅಂತಂದು ಹೇಳಿದರೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವನ್ನು ಕೊಟ್ಟಿರೋ ಪ್ರಯುಕ್ತವಾಗಿ ಭಗವಂತನಲ್ಲಿ ದ್ವೇಷ ಇದೆ. ದ್ವೇಷ ಇದ್ರೂ ಕೂಡ ಸಹಜವಾಗಿ ಇವರೆಲ್ಲರಿಗೂ ಭಗವಂತನಲ್ಲಿ ಪ್ರೀತಿ ಇದೆ. ಭಗವಂತನಲ್ಲಿ ಸಹಜವಾಗಿ ಇವರಿಗೆ ಪ್ರೀತಿ ಇರೋ ಕಾರಣದಿಂದಾಗಿ, ಭಗವಂತನನ್ನ ಪ್ರೀತಿ ಮಾಡಿರುವ ಉದ್ದೇಶದಿಂದಾಗಿ ಇವರಿಗೆ ತತ್ಕಾಲದ ಅದು ಆಹಾರವನ್ನು ತಂದು ಕೊಡ್ತಾನೆ ಇರತ್ತೆ, ಕಣಜದ ಹುಳ. ಹಾಗೆ ಪರಮಾತ್ಮ ಇವರಿಗೂ ಕೂಡ ಆಯಾ ಕಾಲದಲ್ಲಿ ಬೇಕಾದಂತಹ ಸವಲತ್ತುಗಳನ್ನು ತಂದು ಕೊಡ್ತಾನೆ ಇರ್ತಾನೆ. ಆಮೇಲೆ ಇವರಿಗೆ ಆ ಶಾಪದ ಪ್ರಭಾವ ಕಡಿಮೆ ಆದ ಮೇಲೆ, ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನೋ ನಿಶ್ಚಯ ದೃಢವಾದ ಮೇಲೆ ಅವರಿಗೆ ಮತ್ತೆ ಆ ಪರಮಾತ್ಮನಲ್ಲಿ ಮೊದಲಿಗೆ ಇದ್ದಂತಹ ಭಕ್ತಿಗಿಂತಲೂ ದೃಢವಾದ ಭಕ್ತಿಯೇ ಬರುತ್ತೆ ಹೊರತಾಗಿ ಮತ್ತೆಂದೂ ಅವರು ವೈರವನ್ನು ಮಾಡೋದಿಲ್ಲ. ಕಣಜದ ಹುಳು ಆ ಗೂಡನ್ನು ಒಡೆದುಕೊಂಡು ಬಂದ ನಂತರದಲ್ಲಿ ತನಗೆ ಆಹಾರವನ್ನು ಕೊಟ್ಟಂತಹ ವ್ಯಕ್ತಿಯ ಬಗ್ಗೆ ಕಾಳಜಿ ಹೆಚ್ಚಾಗತ್ತೆ ಹೊರತಾಗಿ ಮತ್ತೆ ದ್ವೇಷವನ್ನು ಮಾಡುವುದಿಲ್ಲ, ಹೇಗೋ ಅದರಂತೆ. ಅದನ್ನ ಹೇಳ್ತಾ ಇದ್ದಾರೆ. ಕೀಟ ಪೇಷಸ್ಕೃತ ವೃದ್ಧ ಕುಡ್ಯೇ ಯಾಂತಮನುಸ್ಮರನ್ ಸಂರಂಭ ಭಯ ಯೋಗೇನ ವಿಂದತೆ ತತ್ಸರೂಪತಾಂ. ಈ ಕಣಜದ ಹುಳು ಗೋಡೆಯಲ್ಲಿ ತನ್ನ ಗೂಡಿನಲ್ಲಿ ಕುಡಿ ಹಾಕತ್ತೆ ಮರಿ ಹುಳುವನ್ನ. ಪ್ರತಿನಿತ್ಯದಲ್ಲೂ ಕೂಡ ಆಹಾರವನ್ನು ತಂದು ಕೊಡತ್ತೆ ಆ ಕಣಜದ ಹುಳು. ಈ ಕಡೆ ಕೂಡಿ ಹಾಕಿದ್ರಿಂದ ಕೋಪವೂ ಇದೆ, ಪ್ರತಿನಿತ್ಯದಲ್ಲಿ ಆಹಾರವನ್ನು ತಂದು ಕೊಡ್ತಾ ಇರೋದ್ರಿಂದ ಪ್ರೀತಿಯೂ ಇದೆ. ಕೊನೆಗೆ ಕೋಪ ಭಯಗಳು ಇದೆಲ್ಲವೂ ಹೋಗಿ ಪ್ರೀತಿಯಿಂದಲೇ ಆ ಹುಳುವಿನ ಜೊತೆಯಲ್ಲಿ ವಾಸವನ್ನು ಮಾಡುತ್ತೆ. ತನ್ನ ರೆಕ್ಕೆಯ ಬಲದಿಂದಾಗಿ ಆ ಗೂಡನ್ನು ಒಡೆದುಕೊಂಡು ಹೊರಗಡೆಯಲ್ಲಿ ಬಂದು ಜೀವನವನ್ನು ನಡೆಸುತ್ತೆ. ನಿರಂತರವಾಗಿ ತಾನೂ ಕೂಡ ಒಂದು ದುಂಬಿ ಅಂತ ತಿಳಿದುಕೊಂಡು ಯೋಚನೆ ಮಾಡೋದ್ರಿಂದ ಅದಕ್ಕೆ ಬೇಕಾದಂತಹ ರೆಕ್ಕೆಗಳು ಇವೆಲ್ಲ ಬಲಿತು ಆ ಸಾಮರ್ಥ್ಯ ಬಂದ್ಬಿಡತ್ತೆ. ಹಾಗೆಯೇ ಏವಂ ಕೃಷ್ಟೇ ಭಗವತಿ ಮಾಯಾ ಮನುಜ ಈಶ್ವರೇ
ವೈರೇಣ ಧೂತ ಪಾಪ್ಮಾನಂ ತಮಾಪುರನು ಚಿಂತಯ. ಭಗವಂತನು ಕೂಡ ತನ್ನ ಇಚ್ಛೆಯಂತೆ ತನ್ನನ್ನ ತಾನು ಮನುಷ್ಯನ ಹಾಗೆ ಎಲ್ಲ ಕಡೆಯಲ್ಲೂ ತೋರಿಸಿಕೊಳ್ತಾ ಇರ್ತಾನೆ. ಮನುಷ್ಯನ ಹಾಗೆ ತೋರಿಸಿಕೊಂಡಾಗ ಪ್ರಾರಬ್ಧ ಕರ್ಮವೋ ಶಾಪವೋ ಇವ್ಯಾವುದಾದ್ರೂ ದೋಷಗಳಿದ್ರೆ ಶಿಶುಪಾಲ, ದಂತವಕ್ರ ಮುಂತಾದವರೆಲ್ಲರೂ ಕೂಡ ವೈರವನ್ನು ಮಾಡಿದ ಹಾಗೆ ತೋರಿಸಿಕೊಳ್ತಾರೆ. ಆ ವೈರದ ಜೊತೆಯಲ್ಲೂ ಕೂಡ ಅವರಿಗೆ ಭಕ್ತಿಯೇ ಇರೋದ್ರಿಂದ ತಮ್ಮ ಪಾಪಗಳೆಲ್ಲವೂ ಕೂಡ ಯಾವ ಶಾಪ ಇತ್ತೋ, ಶಾಪದ ಪ್ರಯುಕ್ತವಾಗದಂತಹ ಶಾಪಕ್ಕೆ ಕಾರಣವಾದ ಪಾಪ ಇತ್ತೋ ಆ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಶಿಶುಪಾಲನೆ ಮೊದಲಾದಂಥವ್ರು ತಮ್ಮ ಮೂಲ ಸ್ವರೂಪ ಏನಿತ್ತೋ ಭಗವಂತನ ಭಕ್ತರಾಗಿ ಆ ಸ್ವರೂಪವನ್ನೇ ಅದಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಪರಮಾತ್ಮನು ಕೂಡ ಜೀವನನ್ನ ಈ ದೇಹ ಸರಿ ಕೇಳಿಸ್ತಾ ಇಲ್ಲ ಗುರುಗಳೇ. ಕೇಳ್ತಾ ಇಲ್ಲ. ಅಲ್ಲಿ ಹೇಗೆ ಕಣಜದ ಒಳಗಡೆ ಇದ್ದಂತಹ ಕೊನೆ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಕಣಜದ ಹುಳು ಪ್ರಾರಂಭದಲ್ಲಿ ಹೇಗೆ ತನ್ನನ್ನ ಒಳಗಡೆ ಇಟ್ಟಂತಹ ವ್ಯಕ್ತಿಯ ಬಗ್ಗೆ ದ್ವೇಷವನ್ನೇ ಮಾಡ್ತಾ ಇದ್ರು, ನಂತರದಲ್ಲಿ ನನ್ನನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ರೀತಿಯಾದಂತಹ ವ್ಯೂಹವನ್ನು ನಿರ್ಮಾಣ ಮಾಡಿದೆ ಅಂತ ಗೊತ್ತಾದಾಗ ಪ್ರೀತಿ ಉಂಟಾಗತ್ತೋ, ಅದೇ ರೀತಿಯಾಗಿ ಜೀವರು ಕೂಡ ಅಸುರಾವೇಶದ ಪ್ರಯುಕ್ತವಾಗಿ, ಶಾಪದ ಪ್ರಯುಕ್ತವಾಗಿ ಮೊದಲಿಗೆ ಭಗವಂತನನ್ನ ದ್ವೇಷ ಮಾಡಿದರೂ ಕೂಡ ಶಿಶುಪಾಲ, ದಂತವಕ್ರ, ಹಿರಣ್ಯಕಶಿಪು, ಹಿರಣ್ಯಾಕ್ಷರಂತೆ ಇವರ ಸ್ವರೂಪದಲ್ಲಿ ಏನು ಭಕ್ತಿ ಅಳವಡಿಸಿಕೊಂಡಿದೆನೋ, ಇವರ ಸ್ವಭಾವತಃ ಏನು ಭಕ್ತಿ ಇದೆಯೋ ಆ ಭಕ್ತಿಯನ್ನ ಪರಮಾತ್ಮ ಒಂದು ಕಾಲದಲ್ಲಿ ವ್ಯಕ್ತವಾಗುವ ಹಾಗೆ ಮಾಡ್ತಾನೆ. ಆ ಕಾರಣದಿಂದ ಜೀವ ಮತ್ತೆ ಪರಮಾತ್ಮನನ್ನು ಪ್ರೀತಿ ಮಾಡ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾನೆ. ತನ್ನನ್ನು ಯಾರು ಪೋಷಣೆ ಮಾಡ್ತಾ ಇರ್ತಾರೋ ಅಂತಹ ಕಣಜದ ಹುಳುವನ್ನ ಬೇಕು ಅಂತ, ನನ್ನನ್ನ ಪೋಷಿಸ್ತೋ, ನನ್ನನ್ನ ರಕ್ಷಣೆ ಮಾಡ್ತೋ ಅಂತ ಆ ವ್ಯಕ್ತಿಯನ್ನು ನೋಡ್ಬೇಕು ಅಂತ ಈ ಕಣಜದ ಹುಳು ಕಾಯ್ತಾ ಇರುವ ಹಾಗೆ ಜೀವನು ಕೂಡ ಭಗವಂತನ ದರ್ಶನ ಯಾವಾಗ ಆಗತ್ತೆ ಅಂತ ಸಜ್ಜೀವನಾದವನು ಕಾಯ್ತಾ ಇರ್ತಾನೆ. ಕೊನೆಗೆ ಆ ಕಾಯ್ದು ಆ ಪರಮಾತ್ಮನ ಅನುಗ್ರಹವಾಗಿ ಪರಮಾತ್ಮನ ಲೋಕವನ್ನ ಪಡೀತಾನೆ. ಕಣಜದ ಪಕ್ಷಿ ತನ್ನ ತಾಯಿಯ ಜೊತೆಯಲ್ಲಿ ಸೇರಿಕೊಂಡು ತಾನೂ ಒಂದು ಕಣಜದ ಹೂವಾಗಿ ಹಾರಿಕೊಂಡು ಹೋಗುವಂತೆ ಇವನು ಕೂಡ ತನ್ನ ವೈರದ ಮಾತುಗಳನ್ನ ನಿಂದನೆ ಮಾಡ್ತಾ ಇರೋದು, ಇದು ಎಲ್ಲವನ್ನ ಜೀವನ ಪರ್ಯಂತವಾಗಿ ಮಾಡ್ತಾ ಇದ್ದ. ಪಾಪದ ಫಲ ಅದು. ಆದ್ರೂ ಯಾವಾಗ ಪರಮಾತ್ಮನ ಸುದರ್ಶನ ಚಕ್ರದಿಂದ ಇವನ ಶಿರಶ್ಛೇದವಾಯಿತೋ ಆ ಕಾಲದಲ್ಲಿ ಭಗವಂತನ ಅನುಗ್ರಹದಿಂದ ಸ್ವಾಭಾವಿಕವಾಗಿದ್ದಂತಹ ಇವನ ಭಕ್ತಿ ವ್ಯಕ್ತವಾಯಿತು. ಅದರಿಂದ ಹಿಂದೆ ಮಾಡಿದಂತಹ ನಿಂದನೆಯೇ ಮೊದಲಾದ ಪಾಪ ಏನಿತ್ತು ಆ ಪಾಪಗಳೆಲ್ಲವೂ ಹೋಯ್ತು. ಆ ಜನ್ಮಾಂತರಗಳಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ಮತ್ತೆ ಇವರು ಮೂಲ ರೂಪದಲ್ಲಿ ಭಗವಂತನ ದ್ವಾರಪಾಲಕರಾಗುವಂತಹ ಸೌಭಾಗ್ಯ ಒದಗಿ ಬಂತು. ಮಕ್ಕಳೆಲ್ಲ ಬಹಳ ರಚ್ಚೆ ಮಾಡಿ ಬೈದು ಕಿರಿಚಾಡಿ ಅಜ್ಜ ಅಜ್ಜಿನ ತಂದೆ ತಾಯಿಗಳನ್ನ ಹೊಡೆದು ಬೈದು ಎಲ್ಲ ಮಾಡಿದರೂ ಕೂಡ ಮತ್ತೆ ಪ್ರೀತಿಯಿಂದ ಬಂದ ತತ್ಕ್ಷಣದಲ್ಲಿ ಹಿಂದೆ ಮಾಡಿದ್ದೆಲ್ಲವನ್ನೂ ಕೂಡ ಮರೆತುಕೊಂಡು ಆ ಮಗುವನ್ನ ತಬ್ಬಿ ಮುದ್ದಾಡುವಂತೆ ಪರಮಾತ್ಮನು ಕೂಡ ತತ್ಕಾಲದಲ್ಲಷ್ಟೇ ದ್ವೇಷ ಮಾಡ್ತಾ ಇದೆ ಈ ಕೂಸು ಅಂತ ಅಂದುಕೊಂಡು ಆ ಭಕ್ತನ ಮೇಲೆ ಪ್ರೀತಿಯನ್ನೇ ಮಾಡ್ತಾನೆ ಹೊರತಾಗಿ ತತ್ಕಾಲದಲ್ಲಿ ಆ ಸಂದರ್ಭದಲ್ಲಿ ಮಾತ್ರ ಮಾಡಿದಂತಹ ಅಪರಾಧಗಳನ್ನ ನೆನೆಯೋದಿಲ್ಲ. ಇದು ಪರಮಾತ್ಮನ ದೊಡ್ಡ ಕ್ಷಮಾಗುಣ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇದ್ದಾರೆ, ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಯಥಾ ಭಕ್ತಿಯೇಶ್ವರೇ ಮನಃ ಆವೇಶ್ಯ ತದಘಂ ಹಿತ್ವಾ ಬಹವಃ ತದ್ಗತಿಂ ಗತಾಃ. ಸ್ವಭಾವತಃ ಯಾರು ಭಕ್ತರಾಗಿರ್ತಾರೋ ಅವರು ತತ್ಕಾಲದಲ್ಲಿ ಭಗವಂತನಲ್ಲಿ ಕಾಮವನ್ನು ಮಾಡಿ ಗೋಪಿಕಾ ಸ್ತ್ರೀ ಸಹಜವಾಗಿ ಭಗವಂತನಲ್ಲಿ ಭಕ್ತಿ ಇರುವ ಮದಿಂದ ಭಕ್ತಿಯನ್ನು ಮಾಡಿದರು. ಈಗ ಕೇಳಿಸ್ತಾ ಇದೆಯಾ?
ಈ ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ, ಈ ಗೋಪಿಯರು ಮುಂತಾದವರೆಲ್ಲ ಏನಿದ್ರೋ ಇವರು ಸಹಜವಾಗಿ ಭಗವಂತನಲ್ಲಿ ಭಕ್ತಿ ಇದ್ದವರು ತತ್ಕಾಲದಲ್ಲಿ ಭಗವಂತನಲ್ಲಿ ಕಾಮದಿಂದಾಗಿ ಪ್ರೀತಿಯಿಂದ ಇವನು ನನ್ನ ಗಂಡ ಅನ್ನುವಂತಹ ಪ್ರೀತಿಯಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ್ರಿಂದ ಅದರಿಂದ ಮುಕ್ತಿಯಾದರು. ಅರ್ಜುನನೇ ಮೊದಲಾದವರು ಭಗವಂತ ನನ್ನ ಸ್ನೇಹಿತ ಅನ್ನುವ ಭಾವನೆಯಿಂದ ಸ್ನೇಹ ಭಾವದಿಂದ ಕೂಡಿದ ಭಕ್ತಿಯನ್ನು ಮಾಡಿದ್ರಿಂದ ಅವರು ಮುಕ್ತಿಯನ್ನು ಪಡೆದರು. ಶಿಶುಪಾಲ, ದಂತವಕ್ರ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಇವರೆಲ್ಲ ಸ್ವಭಾವತಃ ಭಕ್ತರಾದವರೇ ತತ್ಕಾಲದಲ್ಲಿ ಪ್ರಯುಕ್ತವಾಗಿಯೋ ಅವರ ಪಾಪ ಪ್ರಯುಕ್ತವಾಗಿಯೋ ಯಾವುದೋ ಒಂದು ಕಾರಣಕ್ಕೆ ಪರಮಾತ್ಮನಲ್ಲಿ ದ್ವೇಷವನ್ನ ಮಾಡಿದರೂ ಕೂಡ ತತ್ಕಾಲದಲ್ಲಿ ಭಗವಂತ ಅದನ್ನು ಪರಿಗಣಿಸದೇನೆ ಅವರಿಗೆ ಮುಕ್ತಿಯನ್ನೇ ಕೊಟ್ಟ. ಕೆಲವೊಂದಿಷ್ಟು ಜನ ಭಯದಿಂದಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ಮಾಡಿದರು. ಅದರ ಕಥೆಯನ್ನೆಲ್ಲ ಮುಂದೆ ಹೇಳ್ತಾರೆ. ಭೃಗುಮುನಿಗಳು, ಕಂಸ, ಆ ಮುಂದಿನ ಶ್ಲೋಕದಲ್ಲಿ ಅದನ್ನೇ ನಿರೂಪಣೆ ಮಾಡ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪರಮಾತ್ಮನ ಆರಾಧನೆಯನ್ನ ಮಾಡಿಕೊಂಡು ಭಗವಂತನ ಲೋಕವನ್ನ ಪಡೆದರು. ಹಾಗಾಗಿ ಏನೇ ಆಗ್ಲಿ ಭಗವಂತನಲ್ಲಿ ಒಟ್ಟಾರೆ ಮನಸ್ಸನ್ನು ಇಡಬೇಕು. ಯಾರ್ಯಾರು ಹೇಗೆ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡೆದ್ರು ಅನ್ನೋದಕ್ಕೆ ಒಂದೊಂದು ಎಕ್ಸಾಂಪಲ್ ಅನ್ನು ಅವರೇ ಕೊಡ್ತಾ ಇದ್ದಾರೆ. ಕಾಮಾತ್ ಸ್ನೇಹಾತ್ ಭಯಾತ್ ದ್ವೇಷಾತ್ ಅಂತ ಮೇಲಿನ ಶ್ಲೋಕದಲ್ಲಿ ಹೇಳಿದ್ರು. ಕಾಮದಿಂದ ಯಾರು ಮುಕ್ತಿಯನ್ನು ಪಡೆದ್ರು? ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾದ್ ವೃಷ್ಟಯ ಸ್ನೇಹಾದ್ ಯೂಯಂ ಭಕ್ತ್ಯಾ ವಯಂ ವಿಭೋ. ನಾರದರು ಹೇಳ್ತಾ ಇದ್ದಾರೆ, ಗೋಪಿಕೆಯರೆಲ್ಲರೂ ಕೂಡ ಪರಮಾತ್ಮನಲ್ಲಿ ಇವನು ನನ್ನ ಗಂಡ ಅನ್ನುವಂತಹ ಭಾವನೆಯಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದರು. ಭಗವಂತನಲ್ಲಿ ಆ ರೀತಿಯಾಗಿ ಭಕ್ತಿಯನ್ನು ಮಾಡಿದ ಕಾರಣದಿಂದಾಗಿ, ಭಕ್ತಿ ಸಹಿತವಾದ ಕಾಮ ಇರೋದ ಕಾರಣದಿಂದಾಗಿ ಅವರೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮುಕ್ತರಾದರು. ಇನ್ನ ಭಯಾತ್ ಕಂಸನೂ ಕೂಡ ಮುಕ್ತಿಗೆ ಹೋದ. ಇದನ್ನೆಲ್ಲ ಕೇಳಿದಾಗ ಏನಪ್ಪ ಇಂತಹ ಮಹಾಕ್ರೂರಿಯಾದ ಕಂಸ ಮುಕ್ತಿಗೆ ಹೇಗೆ ಹೋದ? ಕಂಸನಲ್ಲಿ ಭೃಗು ಋಷಿಗಳ ಆವೇಶ ಇತ್ತು. ಮಲ್ಟಿ ಪರ್ಸನಾಲಿಟಿ ಅಂತ ಹೇಳ್ತಾರೆ, ಜೀವದ್ವಯಾವೇಶ. ಎರಡು ಥರದ ಸ್ವಭಾವವುಳ್ಳ ಜೀವರು ಒಂದೇ ಶರೀರದಲ್ಲಿ ವಾಸವಾಗಿರೋದು. ನಮಗೆ ಯಾರೋ ಒಬ್ರು ಬಹಳ ದ್ವೇಷಿಗಳು ಅಂತ ಇರ್ತಾರೆ, ಅವ್ರ ಜೊತೆಯಲ್ಲೇ ಒಂದ್ ರೂಮ್ ಅಲ್ಲಿ ವಾಸ ಮಾಡ್ಲಿಕ್ಕೆ ಅಂತ ಒಂದ್ ವಾರ ಬಿಟ್ರೆ ಹೇಗಿರುತ್ತೋ ಹಾಗೆ ಇವರೆಲ್ಲರೂ ಕೂಡ ಮಹಾ ದುಷ್ಟರಾದಂತಹ ಕಾಲನೇಮಿಯ ಜೊತೆಯಲ್ಲಿ ಭೃಗು ಋಷಿಗಳು ಶರೀರವನ್ನ ಹಂಚಿಕೊಳ್ಬೇಕಾಯ್ತು. ರೂಮನ್ನ ಇಬ್ಬಿಬ್ರು ಹಂಚಿಕೊಳ್ಳುವ ಹಾಗೆ ಕಾಲನೇಮಿ ಎಂಬಂತಹ ದೈತ್ಯನೇ ಕಂಸನಾಗಿ ಹುಟ್ಟಿದ್ದ. ಆ ಕಂಸನ ಜೊತೆಯಲ್ಲಿ ಭೃಗು ಋಷಿಗಳು ಶಾಪದ ಪ್ರಭಾವದಿಂದಾಗಿ, ಆ ಶಾಪ ಏನು ಅನ್ನೋದನ್ನೆಲ್ಲ ಹೇಳ್ತಾರೆ ಮುಂದೆ 10ನೇ ಸ್ಕಂದದಲ್ಲಿ, ಇದು ವಿಸ್ತಾರವಾಗಿ ಕಥೆ ಬರುತ್ತೆ. ಭೃಗು ಋಷಿಗಳು ಶಾಪದ ಪ್ರಭಾವದಿಂದ ಕಂಸನಲ್ಲಿ ಆವಿಷ್ಟರಾಗಿದ್ದರು. ಭೃಗು ಋಷಿಗಳು ಒಳಗಡೆಯಲ್ಲಿರುವಂತಹ ಕಂಸ ಭಯದಿಂದಾಗಿ ಆ ಪರಮಾತ್ಮನನ್ನು ಆರಾಧನೆ ಮಾಡಿದ. ಭೃಗು ಋಷಿಗಳು ಭಯದಿಂದ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿದ ಕಾರಣದಿಂದಾಗಿ ಅವರಿಗೂ ಮುಕ್ತಿ ಆಯಿತು. ಇನ್ನ ಚೈದ್ಯಾದಯ, ಚೇದಿ ದೇಶದ ರಾಜನಾದಂತಹ ಶಿಶುಪಾಲನೆ ಮೊದಲಾದವರೆಲ್ಲರಿಗೂ ಕೂಡ ದ್ವೇಷವನ್ನ ಮಾಡಿದರೂ ಕೂಡ ಸಹಜವಾಗಿ ಭಕ್ತರಾದ ಕಾರಣದಿಂದಾಗಿ ಇವರಿಗೂ ಕೂಡ ಮುಕ್ತಿ ಆಯ್ತು. ಸಂಬಂಧ ದೃಷ್ಟಯ, ಈ ಯಾದವರೆಲ್ಲರೂ ಕೂಡ ಕೃಷ್ಣ ನಮ್ಮ ಸಂಬಂಧಿ, ನಮ್ಮ ವಂಶದಲ್ಲಿ ಹುಟ್ಟಿದವನು ಅಂತ ಕೃಷ್ಣನಲ್ಲಿ ಅತಿಯಾದ ಭಕ್ತಿಯನ್ನು ಮಾಡಿದರು. ಆ ಕಾರಣದಿಂದ ಅವರು ಮುಕ್ತಿಯನ್ನು ಪಡೆದರು. ಸ್ನೇಹಾತ್ ಯೂಯಂ, ಸ್ನೇಹದಿಂದಾಗಿ ಪಾಂಡವರಾದ ನೀವೆಲ್ಲರೂ ಕೂಡ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿರುವ ಕಾರಣದಿಂದ ನೀವು ಮುಕ್ತಿಗೆ ಹೋದ್ರಿ. ಭಕ್ತ್ಯಾವಯಂ ವಿಭೋ, ನಾವೆಲ್ಲ ಭಕ್ತಿಯನ್ನ ಮಾಡಿ ನಾವು ಭಗವಂತನ ಸಾಮೀಪ್ಯವನ್ನು ಪಡಿತೇವೆ ಅಂತ ನಾರದರು ಹೇಳ್ತಾ ಇದ್ದಾರೆ. ಅಲ್ಲ, ಹಾಗಾದ್ರೆ ವೇನನಿಗೆ ಯಾಕೆ ಮುಕ್ತಿ ಆಗ್ಲಿಲ್ಲ ಅಂತಂದ್ರೆ ಈ 5 ಥರದಲ್ಲಿ ಒಂದೂ ಮಾಡ್ಲಿಲ್ಲ ಅವನು. ಕಾಮದಿಂದಲೋ, ಭಯದಿಂದಲೋ, ದ್ವೇಷದಿಂದಲೋ, ಸಂಬಂಧದಿಂದಲೋ, ಸ್ನೇಹದಿಂದಲೋ ಯಾವ್ದಾದ್ರು ಒಂದ್ ರೀತಿಯಿಂದಲಾದ್ರೂ ಭಕ್ತಿಯನ್ನು ಮಾಡಬೇಕಾಗಿತ್ತಲ್ಲ. 5ರಲ್ಲಿ ಒಂದೂ ರೀತಿಯಾಗೂ ಅವನು ಭಕ್ತಿಯನ್ನು ಮಾಡ್ಲಿಲ್ಲ. ಆ ಕಾರಣದಿಂದಾಗಿ ಅವನಿಗೆ ತಮಸ್ಸೆ ಆಯ್ತು.
ಕಥನಮೋಪಿ ನವೇನಸ್ಯ ಪಂಚಾನಾಂ ಪೂರುಷಂ ಪ್ರತಿ ತಸ್ಮಾತ್ ಕೇನಾಪ್ಯುಪಾಯೇನ ಮನಃ ಕೃಷ್ಣೇ ನಿವೇಶಯೇತ್. ಅದರಿಂದ ಏನೇ ಮಾಡಿ ಸಹಜವಾಗಿ ಭಗವಂತನಲ್ಲಿ ಭಕ್ತಿಯನ್ನ ಮಾಡದ ಹೊರತು ಮುಕ್ತಿಯು ಸಾಧ್ಯವಿಲ್ಲ. ಅದರಿಂದ ಧರ್ಮರಾಜ, ನಿಮ್ಮ ಚಿಕ್ಕಮ್ಮನ ಮಗ ಶಿಶುಪಾಲ, ದಂತವಕ್ರರು, ಇವರಿಬ್ರು ಕೂಡ ಪರಮಾತ್ಮನಲ್ಲಿ ಅಸುರಾವೇಶ ಇದೆ. ಅಸುರಾವೇಶದ ನಿಮಿತ್ತವಾಗಿ ದ್ವೇಷ ಇದೆ. ದ್ವೇಷ ಇದ್ರೂ ಕೂಡ ಸ್ವಾಭಾವಿಕವಾಗಿ ಅವನು ಪರಮಾತ್ಮನ ದ್ವಾರಪಾಲಕರಾದ ಜಯ ವಿಜಯರು. ಆ ಕಥೆಯನ್ನು ಮುಂದೆ ಹೇಳ್ತಾರೆ. ಆ ಕಾರಣದಿಂದ ಅವನು ವಿಷ್ಣುವಿನ ದ್ವಾರಪಾಲಕರಾಗಿದ್ದವರು ಮುನಿಯ ಶಾಪದಿಂದ ಪದಚ್ಯುತರಾಗಿದ್ದಾರೆ. ಆ ಕಾರಣದಿಂದ ದ್ವೇಷವನ್ನ ತಾತ್ಕಾಲಿಕವಾಗಿ ಮಾಡಿದರೂ ಕೂಡ ಭಗವಂತ ಅವರಲ್ಲಿರುವ ದ್ವೇಷವನ್ನ ಪರಿಗಣಿಸದೇನೆ ಅವರನ್ನು ಮುಕ್ತರನ್ನಾಗಿ ಮಾಡದ. ಮಾತ್ರ ಶ್ವಸೇಯೋ ವಶ್ಚೈದ್ಯ ದಂತ ವಕ್ರಶ್ಚ ಪಾರ್ಥಿವ ಪಾರ್ಷದ ಪ್ರವರೌ ವಿಷ್ಣೋ ವಿಪ್ರ ಶಾಪಾತ್ ಪದಚ್ಯುತೌ. ಪಾರ್ಷದ ಏನದು ಪ್ರವರೌ ವಿಷ್ಣೋ, ವಿಷ್ಣುವಿನ ಪಾರ್ಷದರಲ್ಲಿ ಶ್ರೇಷ್ಠರಾದವರವರು. ಅವರು ವಿಪ್ರರ ಶಾಪದಿಂದಾಗಿ ಆ ದ್ವಾರಪಾಲಕ ಸ್ಥಾನದಿಂದ ಚ್ಯುತರಾಗಿದ್ರು. ಆ ಕಾರಣದಿಂದ ಈ ಕಾಲದಲ್ಲಿ ಮಾತ್ರ ದ್ವೇಷವನ್ನು ಮಾಡಿದ್ದಾರೆ. ಆದ್ರೂ ಅವರ ದ್ವೇಷವನ್ನ ಪರಿಹಾರ ಮಾಡಿ ಪರಮಾತ್ಮ ಅವರನ್ನು ಮುಕ್ತಿ ಕರೆದುಕೊಂಡು ಹೋಗಿದ್ದಾನೆ ಅಂತ ಹೇಳಿದ್ರು. ಇದಾದ ಧರ್ಮರಾಜನು, ಅಯ್ಯೋ ಭಗವಂತನ ಭಕ್ತರಿಗೆ ಶಾಪ ಕೊಡೋರು ಯಾರಿದ್ದಾರೆ ಅಂತ ಪ್ರಶ್ನೆ ಬಂತು. ಜಯ ವಿಜಯ ಏನ್ ಹೇಳ್ತಾರೆ, ನಂತರ ದ್ವೇಷವನ್ನು ಮಾಡಿದ್ರು ಅಂತ ಒಂದೇ ಭಗವಂತನ ದ್ವೇಷವನ್ನ ಇವ್ರು ಮಾಡಿದ್ರು ಅಂತ ಹೇಳ್ತಾ ಯಾವ್ಯಾವ ಅವತಾರವನ್ನ ತಾಳಿದ್ರು ಅಂತ ಹೇಳ್ತಾ ಬಂದು, ಅದರಲ್ಲಿ ಮೊದಲಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುವಿನ ರೂಪವನ್ನ ತಾಳಿ ಅಲ್ಲಿ ಹೇಗೆ ಭಗವಂತನ ದ್ವೇಷವನ್ನ ಮಾಡ್ತಾ ಮತ್ತೆ ಭಗವಂತನಿಂದಲೇ ಸಂಹೃತರಾಗಿದ್ದುಕೊಂಡು, ನರಸಿಂಹನಿಂದ ಸಂಹೃತರಾಗಿದ್ದುಕೊಂಡು ಇವರೆಲ್ಲ ಮುಕ್ತಿಯನ್ನು ಪಡೆದ್ರು ಅನ್ನೋ ವಿಷಯವನ್ನ ಮುಂದೆ ಹೇಳ್ತಾ ಹೋಗ್ತಾರೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ ಗುರುಗಳೇ.